ನಮ್ಮ ಆತ್ಮೀಯ ಸ್ನೇಹಿತರು ಹೌದು, ನಮ್ಮ ವಿದ್ಯಾರ್ಥಿ ಹೌದು. ಮತ್ತೆ ವಿಶೇಷವಾಗಿರುವಂತ ವ್ಯಕ್ತಿ ಪ್ರಸ್ತುತ ಬೆಂಗಳೂರಿನಲ್ಲಿ CID ಆಫೀಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ನಮ್ಮ ಗೌಡಪ್ಪ ಬಿರಾದರ್ ಅವರು ಹೈಸ್ಕೂಲ್ ಟೀಚರ್ ಆಗಿ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ. ಯಾರು ಪ್ರಯತ್ನವನ್ನು ಮಾಡ್ತಾರೋ ಅವ್ರ ಜೀವನದಲ್ಲಿ ಏನಾದರೂ ಸಕ್ಸಸ್ ಅನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅವರು ಜೀವನದಲ್ಲಿ ನಡೆದಂತ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀನಿ. ಅವರು ಡ್ಯೂಟಿ ಮೇಲೆ ಹೋಗುವಂತ ಸಮಯದಲ್ಲಿ ಆಕಸ್ಮಿಕವಾಗಿ ವಾಹನ ಬ್ರಿಡ್ಜ್ ಮೇಲೆ ಕೆಳಗೆ ಬಿದ್ದಾಗ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಇವರು ಮೃತಪಟ್ಟಿದ್ದಾರ ಅಂತ ಹೇಳಿದ್ರು. ಅಂತ ವ್ಯಕ್ತಿ ಮತ್ತೆ ಬದುಕಿ ಇವತ್ತು ಮತ್ತೆ ನಮ್ಮ ಜೊತೆಯಲ್ಲಿ ನಿಂತು ಇವತ್ತು ಹೈಸ್ಕೂಲ್ ಟೀಚರ್ ಆಗಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ. ಈ ಪ್ರೆಸೆಂಟ್ ಮತ್ತೆ ಹೈಸ್ಕೂಲ್ ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಬಂದಿದ್ದಾರೆ ನಮ್ಮ ಗೌಡಪ್ಪ ಬಿರಾದರ್ ಅವರು. ಬನ್ನಿ ಒಂದ್ಸರಿ ಅವ್ರನ್ನ ನೋಡಕ್. ಇಲ್ಲ ಬನ್ನಿ, ಒಂದ್ ನಿಮಿಷ ಬನ್ನಿ. ಒಳ್ಳೇದಲ್ರಿಪ್ಪ, ಆಲ್ ದ ಬೆಸ್ಟ್. ಅವ್ರೇನು ಬರ ನಾಚುಗಳಂತ ನೆಕ್ಸ್ಟ್ ಕ್ಲಾಸ್ ಹೇಳ್ತಾರೆ, ಯೂಟ್ಯೂಬ್ ಕ್ಲಾಸ್ನೇ ನೋಡಕತ್ತಿ ಚೆನ್ನಾಗಿ ಹೇಳ್ತಾರ ಅವರು. ಯೂಟ್ಯೂಬ್ ಕ್ಲಾಸ್ನೇ ಒಂದ್ಸರಿ ಅವ್ರು ಕರ್ಕೊಂಡು ಇದು ಮಾಡ್ತೀನಿ. ನಾ ಹೇಳೋ ಉದ್ದೇಶ ಇಷ್ಟೇ, ನಿಮ್ಗೆ ಪ್ರಯತ್ನ ಯಾರು ಮಾಡಂಗಿಲ್ಲಲ್ಲ ಅವ್ರು ಹಿಂದೆ ಗೊತ್ತಾರೆ. ಯಾರು ಪ್ರಯತ್ನವಾದಿಗಳದಾರ, ಪ್ರತಿದಿನನೂ ವರ್ಕ್ ಮಾಡ್ತಾರ, ಪ್ರತಿದಿನನೂ ಪ್ರಾಮಾಣಿಕವಾಗಿರುವಂತ ಕೆಲಸ ಮಾಡ್ತಾರ, ಅವ್ರು ಸಕ್ಸಸ್ ಆಗ್ತಾರೆ. ಅಷ್ಟೇ ಹೇಳೋದ್ ನಾ, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳಂಗಿಲ್ಲ. ನೆಕ್ಸ್ಟ್ ನೀವೇ ಮತ್ತೆ ಆ ತರ ಅನ್ನಬೇಕು ಸರ್, ನಾವು ನೆಕ್ಸ್ಟ್ ಆಗ್ತೀವಿ ಅಂತ. ಸೋಮಾಲಿಯಾ ರಾಷ್ಟ್ರದ ಜನರ ಮುಖ್ಯ ಉದ್ಯೋಗ ಏನಂದ್ರೆ ಕಳ್ಳತನ ಮಾಡುವುದು. ಕಳ್ಳತನ ಮಾಡೋ ಸಲುವಾಗಿ ಟ್ರೈನಿಂಗ್ ಸ್ಕೂಲ್ಗಳು ಇರ್ತವೆ. ಎಷ್ಟು ಚೆನ್ನಾಗಿ ಕಲಿಸ್ತಾರ ಅಂದ್ರೆ ಲಾಸ್ಟ್ ಮೂಮೆಂಟ್ ಅವ್ರದೇ ಕಳ್ಳತನ ಮಾಡಬೇಕು. ಆತರ ಸೋಮಾಲಿ